ಸಮಯದ ಆರಂಭದಿಂದಲೇ ಒಂದು ಪ್ರಶ್ನೆ ಮನುಷ್ಯನನ್ನು ಸದಾ ಕಾಡುತ್ತಿದೆ. ತಾನು ತನ್ನ ಸಂಬಂಧದಲ್ಲಿ ಅದೆಷ್ಟು ಹೆಚ್ಚು ಸುಖ, ಅದೆಷ್ಟು ಕಡಿಮೆ ದುಃಖ ಹೇಗೆ ಸಾಧಿಸಬೇಕು ಎಂಬುದನ್ನು. ನಿಮ್ಮ ಸಂಬಂಧಗಳೆಲ್ಲವೂ ನಿಮಗೆ ಪರಿಪೂರ್ಣ ಸಂತೋಷ ಕೊಟ್ಟಿವೆಯೇ? ಯೋಚಿಸಿ ನೋಡಿ. ನಮ್ಮ ಜೀವನ ಸಂಬಂಧಗಳ ಮೇಲೆ ಆಧಾರಿತವಾಗಿದೆ. ನಮ್ಮ ಸುರಕ್ಷತೆ ಸಂಬಂಧಗಳ ಮೇಲೆಯೇ ಆಧಾರಿತವಾಗಿದೆ. ಆದ್ದರಿಂದಲೇ ನಮ್ಮ ಜೀವನದ ಎಲ್ಲ ಸುಖಗಳ ಆಧಾರವು ಸಂಬಂಧವೇ ಆಗಿದೆ. ಆದರೂ ನಮಗೆ ಸಂಬಂಧದಲ್ಲೇ ಹೆಚ್ಚಾಗಿ ದುಃಖವೇಕೆ ದೊರೆಯುತ್ತದೆ? ಯಾವಾಗಲೂ ಘರ್ಷಣೆಗಳು ಸಂಬಂಧದಿಂದಲೇ ಏಕೆ ಉತ್ಪತ್ತಿಯಾಗುತ್ತವೆ ಎಂದಾದರೂ ಯೋಚಿಸಿದ್ದೀರಾ? ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ವಿಚಾರವನ್ನು ಸ್ವೀಕರಿಸುವುದಿಲ್ಲವೋ ಅದರಲ್ಲಿ ಪರಿವರ್ತನೆ ಮಾಡುವ ಪ್ರಯತ್ನ ಮಾಡುತ್ತಾನೆ, ಆಗಲೇ ಘರ್ಷಣೆ ಹುಟ್ಟಿಕೊಳ್ಳುವುದು. ಅರ್ಥ, ಎಷ್ಟು ಹೆಚ್ಚು ನಿರಾಕರಣೆಯೋ ಅಷ್ಟೇ ಹೆಚ್ಚು ಘರ್ಷಣೆ, ಎಷ್ಟು ಹೆಚ್ಚು ಸ್ವೀಕಾರವೋ ಅಷ್ಟೇ ಹೆಚ್ಚು ಸುಖ. ಇದೇ ವಾಸ್ತವವಲ್ಲವೇ? ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ಅಂಕುಶ ಹಾಕಿ ತನ್ನ ವಿಚಾರಗಳನ್ನು ಬೇರಾವುದೋ ಒಬ್ಬ ವ್ಯಕ್ತಿಯ ಪರಿವರ್ತನೆ ಬದಲು ತನ್ನ ಅಂತರಂಗದಲ್ಲೇ ಪರಿವರ್ತನೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ, ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವುದು ಇಷ್ಟು ಕಷ್ಟವಾಗುವುದೇ? ಅರ್ಥಾತ್ ಸ್ವೀಕಾರ ಭಾವವೇ ಸಂಬಂಧದ ವಾಸ್ತವಿಕ ಅರ್ಥವಲ್ಲವೇ? ನೀವೇ ಯೋಚಿಸಿ ನೋಡಿ.